ಇದು ಟೊಮ್ಯಾಟೊ ಚಟ್ನಿ ಅಲ್ಲ, ಟೊಮ್ಯಾಟೊ ಉಪ್ಪಿನಕಾಯಿ. ನೋಡೋದಕ್ಕೆ ಚಟ್ನಿ ಥರನೇ ಕಾಣಿಸಿದ್ರು ಕೂಡ ಇದು ಉಪ್ಪಿನಕಾಯಿ. ದಿಸ್ ಈಸ್ ಎ ಗುಡ್ ರಿಪ್ಲೇಸ್ಮೆಂಟ್ ಫಾರ್ ಟೊಮ್ಯಾಟೊ ಕೆಚಪ್. ಫ್ರಿಡ್ಜಲ್ಲಿ ಇದನ್ನು 6 ಮಂತ್ಸ್ ಸ್ಟೋರ್ ಮಾಡ್ಬೋದು. ರೂಮ್ ಟೆಂಪ್ರೇಚರಲ್ಲಾದರೆ 1 ತಿಂಗಳು ಚೆನ್ನಾಗಿರುತ್ತೆ. ಇದನ್ನು ಮಾಡೋದು ತುಂಬ ಸುಲಭ. ಹಣ್ಣಾಗಿರಬೇಕು, ಗಟ್ಟಿಯಾಗಿರಬೇಕು. ಆ ಥರದ ಟೊಮ್ಯಾಟೊಗಳನ್ನು ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ನಂತರ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಕೂಡ ಬೇಕಾಗುತ್ತೆ, ಅದನ್ನು ಕ್ಲೀನ್ ಮಾಡಿ ತಗೊಳ್ಳಿ. 1 ಚಮಚ ಮೆಂತ್ಯ, 2 ಚಮಚ ಸಾಸಿವೆನ ಹುರಿದು ಪುಡಿ ಮಾಡಿ ಇಟ್ಕೊಳ್ಬೇಕು. ಸಾಸಿವೆ ಮತ್ತು ಮೆಂತ್ಯನ ಹುರಿದಿರೋ ಅಂಥ ಪ್ಯಾನಲ್ಲೇ ಟೊಮ್ಯಾಟೊ ಮತ್ತು ಹುಣಸೆ ಹಣ್ಣನ್ನು ಕೂಡ ಹಾಕಿ ಸಾಫ್ಟಾಗಿ ಫ್ರೈ ಮಾಡ್ಕೊಳ್ಬೇಕು. ಅಷ್ಟರೊಳಗಾಗಿ ಮೆಂತ್ಯ ಮತ್ತು ಸಾಸಿವೆನ ಕೂಡ ಕಲ್ಲಲ್ಲಿ ಪುಡಿ ಮಾಡ್ಕೊಂಡು ತಗೊಂಡೆ. ಈಗ ನೋಡಿ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗಿದೆ. ಇದಕ್ಕೆ 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ, ಅರ್ಧ ಮಾತ್ರ ಸೇರಿಸಿ ಇನ್ನರ್ಧನ ಎತ್ತಿಟ್ಕೊಂಡಿದ್ದೀನಿ. ಈ ಥರ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಸೇರಿಸಿ ಅರಿಶಿನದ ಪುಡಿ, 3 ಚಮಚ ಖಾರದ ಪುಡಿ, ಮೆಂತ್ಯ ಸಾಸಿವೆ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಒಗ್ಗರಣೆಗೆ 1 ಕಪ್ ಆಯಿಲು, ಸಾಸಿವೆ, ಜೀರಿಗೆ, ಹಿಂಗು, ಒಣಮೆಣಸಿನ್ಕಾಯಿ, ಕರಿಬೇವು ಮತ್ತು ಉಳಿಸಿಟ್ಕೊಂಡಿರೋ ಬೆಳ್ಳುಳ್ಳಿ ಲೈಟಾಗಿ ಕಲರ್ ಚೇಂಜ್ ಆಗಬೇಕು. ಇಷ್ಟನ್ನು ಒಗ್ಗರಣೆ ಮಾಡಿಕೊಂಡು ಉಪ್ಪಿನಕಾಯಿ ಜೊತೆ ಸೇರಿಸಿ ಮಿಕ್ಸ್ ಮಾಡಿ ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ.